ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಒಂದು ಹಳೆಯ ಪುರಾತನ ದೇವಸ್ಥಾನನೇ ಅಂತಲೇ ಹೇಳ್ಬೋದು. ತುಂಬ ಸಾವಿರಾರು ವರ್ಷ ಪುರಾತನ ದೇವಸ್ಥಾನ ಅಂತಲೇ ಹೇಳ್ಬೋದು. ಅದೇ ಇದನ್ನು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ನನ್ನೊಂದು ಆಸೆ ಆಗಿತ್ತು. ಯಾಕಂದರೆ ಇದು ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದೇ ಬೆಟ್ಟದ ರಂಗನಾಥ ಟೆಂಪಲ್ ಅಂತ ಹೇಳ್ತಾರೆ. ಇದನ್ನೆಲ್ಲರೂ ತುಂಬ ಅದ್ಭುತವಾಗಿದೆ, ಸೊಗಸಾಗಿದೆ, ತುಂಬ ಹಚ್ಚ ಹಸಿರಿಂದ ಬೆಟ್ಟದ ಮೇಲಿದೆ ಈ ದೇವಸ್ಥಾನ. ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ. ಜಸ್ಟ್ 117 ಕಿಲೋಮೀಟರ್ಸ್ ಫ್ರಮ್ ಮೈಸೂರು. ದಯವಿಟ್ಟು ವಿಸಿಟ್ ಮಾಡಿ. ಕೆಲವೊಬ್ಬರು ಹರಕೆ ಕಟ್ಕೊಂಡಿರೋದು ಅಲ್ಲಿ ಕಲ್ಗಳನ್ನ ನೋಡ್ಬೋದು. ಅವ್ರು ಜೋಡಿಸಿಟ್ಟು ಹೋಗಿದ್ದಾರೆ. ಇದೇ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್. ತುಂಬ ಹಳೆಯ ದೇವಸ್ಥಾನ. ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೆ ಅತಿ ಅದ್ಭುತ ಸುಂದರವಾಗಿದೆ. ದಯವಿಟ್ಟು ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ನಾವು ಹೋದಾಗ ತುಂಬ ರಶ್ ಇತ್ತು, ಕ್ರೌಡ್ ಇತ್ತು. ಸೊ ಕುಣಿಗಲ್ ತಾಲೂಕಿಗೆ ಈ ದೇವಸ್ಥಾನ ಸೇರಿದೆ. ಜಸ್ಟ್ 117 ಕಿಲೋಮೀಟರ್ಸ್ ನಾನು ಹೇಳಿದಾಗೆ ಮೊದಲೇನೆ. ಕುಣಿಗಲ್ಲಿಂದ 20 to 25 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು. ನಾನು ಕಂಪ್ಲೀಟ್ ವ್ಲಾಗ್ನ ಮಾಡಿದ್ದೀನಿ ಈ ದೇವಸ್ಥಾನದ ಬಗ್ಗೆ. ಒಳಗಡೆ ದೇವ್ರು ಹೇಗಿದೆ, ಪಾರ್ಕಿಂಗ್ ಏರಿಯಾ ಹೇಗಿದೆ ಅಂತಲೇ ಕಂಪ್ಲೀಟ್ ವ್ಲಾಗ್ನ ಮಾಡಿದ್ದೀನಿ. ಎಷ್ಟು ಕಾಡು ಹಚ್ಚ ಹಸಿರಿಂದ ಮಧ್ಯ ದೇವಸ್ಥಾನ ಇದೆ. ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ರಶ್ ಇದೆ ಅಂತ. ಜನ ಬರ್ತಾನೇ ಇದ್ದಾರೆ, ಕಂಟಿನ್ಯೂಸ್ ಆಗಿ ದೇವ್ರ ದರ್ಶನ ಮಾಡ್ತಾನೇ ಇದ್ದಾರೆ. ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಮೇಲ್ಗಡೆಯಿಂದ ನೋಡಲಿಕ್ಕೂ ಅಷ್ಟೇ ತುಂಬ ಕೋಲ್ಡ್ ವೆದರ್ ಇತ್ತು ಅಂತಲೇ ಹೇಳ್ಬೋದು. ಇದೇ ಬೆಟ್ಟದ ರಂಗನಾಥ ಸ್ವಾಮಿ ಟೆಂಪಲ್ಸ್. ಅಲ್ಲಿ ಬೆಳಗ್ಗೆ ಎಷ್ಟೊತ್ತು ಓಪನ್ ಆಗುತ್ತೆ, ಎಷ್ಟೊತ್ತು ಕ್ಲೋಸ್ ಆಗುತ್ತೆ, ಪ್ರತಿಯೊಂದು ಕೊಟ್ಟಿದ್ದಾರೆ. ಇದೇ ದೇವರು. ದಯವಿಟ್ಟು ಎಲ್ಲರೂ ಕಣ್ ತುಂಬಿಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಬರಲಿಕ್ಕಾಗುತ್ತೆ ದಯವಿಟ್ಟು ವಿಸಿಟ್ ಮಾಡಿ. ಇದೇ ಥರ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ಥರ ಹೊಸದ ದೇವಸ್ಥಾನ ತೋರಿಸ್ಲಿಕ್ಕೆ ನನಗೂ ಒಂದು ಸ್ಫೂರ್ತಿ ಬರುತ್ತೆ ಅಂತ ಎಲ್ಲರೂ ದಯಮಾಡಿ ಕೇಳ್ಕೊತಾ ಇದ್ದೀನಿ. ಇದೇ ಥರ ಪ್ರೀತಿ ಸಪೋರ್ಟ್ ನನ್ನ